Good morning, students. Welcome to the Aryabhatta PU Science College. ಈಗ ಫಿಫ್ತ್ ಚಾಪ್ಟರ್ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಇದರಲ್ಲಿ ಡಿಫ್ರೆನ್ಷಿಯೇಷನ್ ಬರುತ್ತೆ, ಡಿಫ್ರೆನ್ಷಿಯೇಷನ್ ಫಾರ್ಮುಲಾ ಬರುತ್ತೆ. ಸೊ ಈ ಫಾರ್ಮುಲಾನ ಡಿಫ್ರೆನ್ಷಿಯೇಷನ್ ಮತ್ತು ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್, ಆಮೇಲೆ ಇಂಟಿಗ್ರೇಷನ್, ಅಪ್ಲಿಕೇಶನ್ ಆಫ್ ಇಂಟಿಗ್ರೇಷನ್, ಅಷ್ಟು ಚಾಪ್ಟರ್ಗಳು ಮೇನ್ ಹೆಚ್ಚಿನ ಮಾರ್ಕ್ಸು ಅದರಲ್ಲಿ ಎಕ್ಸಾಮಲ್ಲಿ ಬರುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಇದಕ್ಕೆ ಈ ಡಿಫ್ರೆನ್ಷಿಯೇಷನ್ ನಿಮಗೆ ಅದು ಒನ್ ಟೈಮ್ ಕಷ್ಟ, ಅದು ಸ್ಟೆಪ್ ಮಾಡ್ತಾ ಹೋಗ್ತೀರಾ ಬರೋದೇ ಇಲ್ಲ ಒಂದೊಂದು ಟೈಮು, ಅಯ್ಯೋ ಕಷ್ಟ ಅನಿಸ್ಬಿಡುತ್ತೆ. ಅದಕ್ಕೆ ಈಸಿ ಆಗಬೇಕು ಅಂತ ಸ್ಟಾರ್ಟಿಂಗೆ ಡಿಫ್ರೆನ್ಷಿಯೇಷನ್ ಚಾಪ್ಟರ್ ಮಾಡೋಕ್ಕಿಂತ ಮುಂಚೆನೇ ಈ ಫಾರ್ಮುಲಾ ಎಲ್ಲ ಸ್ವಲ್ಪ ಕಲ್ತ್ಬಿಡ್ರಿ. ಅವಾಗ ಏನಾಗತ್ತೆ ಅಂದರೆ ನಿಮಗದು ಈಸಿ ಆಗುತ್ತೆ. ಈ ಫಾರ್ಮುಲಾನ ಹೆಂಗೆ ಇದು ಯಾವ ರೀತಿ ಅಂತ ಒಂದು ಸರಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಅವಾಗ ಏನಾಗುತ್ತೆ ಅಂದರೆ ನಿಮಗದು ಈಸಿಯಾಗಿ ಕಲಿತೀರಾ. ಡಿಫ್ರೆನ್ಷಿಯೇಷನ್ ಅಪ್ಲಿಕೇಶನ್ ಆಫ್ ಡಿಫ್ರೆನ್ಷಿಯೇಷನ್ ಚಾಪ್ಟರ್ಗಳೆಲ್ಲವೂ ಸಹ ಭಾಳ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಇದಕ್ಕೆ ಮೇಯ್ನಾಗಿ ಡಿಫ್ರೆನ್ಷಿಯೇಷನ್ ಇದು ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಎರಡರಲ್ಲೂ ಬರುತ್ತೆ. ಎರಡನ್ನೂ ಸಹ ಕಂಬೈನ್ ಮಾಡಿ ಈ ಫಾರ್ಮುಲಾ ಬರೆದೀನಿ. ಡಿಫ್ರೆನ್ಷಿಯೇಷನಿಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಅಂತೆಲ್ಲ, ಎರಡಕ್ಕೂ ಕಂಬೈನ್ ಆಗಿ ಒಂದು ಫಾರ್ಮುಲಾ ಇರುತ್ತೆ. ಸೊ ಫಸ್ಟ್ ಪಿ ಯು ಸಿಲಿ ಓದೋರು ಸಹ ಇವಿಷ್ಟು ಫಾರ್ಮುಲಾನು ನೋಡ್ಕೊಳ್ರಿ, ಸೆಕೆಂಡ್ ಪಿ ಯು ಸಿ ಓದೋರು ಸಹ ಇವಿಷ್ಟು ಫಾರ್ಮುಲಾನು ನೋಡ್ಕೊಳ್ರಿ, ಅವಾಗ ಈಸಿ ಆಗುತ್ತೆ. ಆಯಿತಾ? ನೆಕ್ಸ್ಟ್ ಡಿಫ್ರೆನ್ಷಿಯೇಷನ್ ಫಾರ್ಮುಲಾ. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ನೋಡಿರಿ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಅಂದರೆ ಏನು ಅಂತ ಎಲ್ಲ ನಿಮಗೆ ಅದು ಚಾಪ್ಟರ್ನಲ್ಲೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಈಗ ಸದ್ಯಕ್ಕೆ ಫಾರ್ಮುಲಾ ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1, ಡಿ ಬೈ ಡಿ ಎಕ್ಸ್ ಆಫ್ ಕೆ ಈಸ್ ಈಕ್ವಲ್ ಟು 1. ಅಂದರೆ ಡಿ ಬೈ ಡಿ ಎಕ್ಸ್ ಅಂದರೆ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಅರ್ಥ. ಅದೇ ರೀತಿ ಡಿಫ್ರೆನ್ಷಿಯೇಷನ್ ಆಫ್ ಕೆ, ಡಿ ಬೈ ಡಿ ಎಕ್ಸ್ ಈಸ್ ನಥಿಂಗ್ ಬಟ್ ಡಿಫ್ರೆನ್ಷಿಯೇಷನ್. ಅದಕ್ಕೆ ಯಾವುದೇ ತೆಗೆ ಡಿಫ್ರೆನ್ಷಿಯೇಷನ್ ಆಫ್ ರೂಟ್ ಎಕ್ಸ್, ಯಾವುದೇ ಡಿ ಬೈ ಡಿ ಎಕ್ಸನ್ನು ನಾವು ಒಟ್ಟಿಗೆ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ. ಇದನ್ನು ನಾವು ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಓದ್ಬೋದು, ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಅಂತ ಓದ್ಬೋದು. ಯಾವ್ದು ರೀತಿ ಬೇಕಾದ್ರೆ ಓದ್ಬೋದು ಒಬ್ಬರಿಗೆ. ನಾವು ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತ ಕ್ವಶನ್ ಕೇಳ್ಬೇಕಾದ್ರೆ ಸಾಮಾನ್ಯ ಡಿಫ್ರೆನ್ಷಿಯೇಷನ್ ಆಫ್ ಕೆ ಎಕ್ಸ್ ಈಸ್ ಈಕ್ವಲ್ ಟು ಕೆ ಏನಂತ ಕ್ವಶನ್ ಕೇಳ್ತೀವಿ, ಅದು ಕೆ ಅಂತ ಹೇಳಬೇಕು. ಅದೇ ರೀತಿ ಅದರಲ್ಲಿ ಜೊತೆಗೆ ಒಬ್ಬರೇ ಏನಾಗುತ್ತೆ ಅಂದರೆ ಒನ್ ಟೈಮ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂತ ಕೇಳ್ತೀವಿ. ಇದನ್ನು ಓದಬೇಕಾದ್ರೆ ಡಿ ಎಕ್ಸ್ ಬೈ ಡಿ ಎಕ್ಸ್ ಅಂತ ಓದೋಂಗಿಲ್ಲ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂತ ಓದಬೇಕು, ಅದು 1. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಕೆ ಈಸ್ ಈಕ್ವಲ್ ಟು 1. ಡಿ ಬೈ ಡಿ ಎಕ್ಸ್ ಅನ್ನೋದು ಒಂದು ಸರಿ ಹೇಳಬೇಕು, ಡಿ ಬೈ ಡಿ ಎಕ್ಸ್ ಅನ್ನೋದು ಒಂದು ರೂಟು, ಆಮೇಲೆ ರೂಟ್ ಎಕ್ಸ್ ಯಾವುದೇ ತೊಗೊಳ್ರಿ ಒಂದು ಎಕ್ಸ್, ಇವೆಲ್ಲವೂ ಸಹ ಅದು ಡಿ ಬೈ ಡಿ ಎಕ್ಸ್ ಹೋಗೋದಿಲ್ಲ. ಈಗ ಡಿ ಬೈ ಡಿ ಎಕ್ಸ್ ಆಫ್ 1, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1, ಡಿ ಬೈ ಡಿ ಎಕ್ಸ್ ಆಫ್ ಕೆ ಈಸ್ ಈಕ್ವಲ್ ಟು 0, ಡಿ ಬೈ ಡಿ ಎಕ್ಸ್ ಆಫ್ ಕೆ ಎಕ್ಸ್ ಈಸ್ ಈಕ್ವಲ್ ಟು ಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್. ಇದು ಮೇನ್ ಫಾರ್ಮುಲಾ. ಈ ಫಾರ್ಮುಲಾದ ಬೇಸ್ ಮೇಲೇ ಇವೆಲ್ಲವೂ ಫಾರ್ಮುಲಾ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಅಂದರೆ ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಅದೇ ರೀತಿಯಲ್ಲಿ ಡಿ ಎಕ್ಸ್ ಜಾಗದಲ್ಲಿ ಇಲ್ಲೇನಾಗಿರುತ್ತೆ 1 ಇರುತ್ತೆ ಮೇಲೆ, 1 ಎಕ್ಸ್ ಟು ದ ಪವರ್ ಆಫ್ 1 ಮೈನಸ್ 1 ಬರುತ್ತೆ, ಎಕ್ಸ್ ಟು ದ ಪವರ್ ಆಫ್ 0 ಬರುತ್ತೆ, ಅಂದರೆ 1 ಅಂತ ಆನ್ಸರು. ಅದೇ ರೀತಿ ಇಲ್ಲಿ ಎಕ್ಸ್ ಇರೋದಿಲ್ಲ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎಕ್ಸ್ ಅಂದರೆ ಇಲ್ಲಿ ಎಕ್ಸ್ ಟು ದ ಪವರ್ ಆಫ್ 0 0 ಮಾಡಿದ್ರೆ ಕೆ ಇದು ಹಾಗೆ. ಇವಷ್ಟು ಫಾರ್ಮುಲಾನು ಚೆನ್ನಾಗಿ ನಂಬ್ಕೊಳ್ಬೇಕು. ಒಂದೊಂದು 3 ಸರಿ ಹೇಳ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1, ಡಿ ಬೈ ಡಿ ಎಕ್ಸ್ ಆಫ್ ಕೆ ಈಸ್ ಈಕ್ವಲ್ ಟು 0, ಡಿ ಬೈ ಡಿ ಎಕ್ಸ್ ಆಫ್ ಕೆ ಈಸ್ ಈಕ್ವಲ್ ಟು 0, ಡಿ ಬೈ ಡಿ ಎಕ್ಸ್ ಆಫ್ ಕೆ ಎಕ್ಸ್ ಈಸ್ ಈಕ್ವಲ್ ಟು ಕೆ, ಡಿ ಬೈ ಡಿ ಎಕ್ಸ್ ಆಫ್ ಕೆ ಎಕ್ಸ್ ಈಸ್ ಈಕ್ವಲ್ ಟು ಕೆ, ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಫಾರ್ಮುಲಾ. ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಟು ದ ಪವರ್ ಆಫ್ ಎನ್ ಈಸ್ ಈಕ್ವಲ್ ಟು ಎನ್ ಎಕ್ಸ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ ಫಾರ್ಮುಲಾ. ಇದು ಕ್ಲೀನಾಗಿ ಇಟ್ಕೊಂಡ್ರೆ ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್ ಇಂಟು ಲಾಗ್ ಎ, ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಬೈ ಲಾಗ್ ಎ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್. ನೋಡಿರಿ ಈ ಲಾಗ್ ಎ ಕಾನ್ಸ್ಟೆಂಟ್ ಇದು ಕೆಳಗಡೆ ತಂದಾಗ ಡಿನಾಮಿನೇಟರ್ ಬರುತ್ತೆ, ಅಂದರೆ ಎ ಟು ದ ಪವರ್ ಆಫ್ ಎಕ್ಸ್ ಬೈ ಲಾಗ್ ಎ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್. ಓಕೆ, ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್ ಲಾಗ್ ಎ, ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್ ಲಾಗ್ ಎ. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಬೈ ಲಾಗ್ ಎ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಎ ಟು ದ ಪವರ್ ಆಫ್ ಎಕ್ಸ್ ಬೈ ಲಾಗ್ ಎ ಈಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್. ಇದಕ್ಕೆ ಫಾರ್ಮುಲಾ ಸೇಮ್ ಒಂದೇ, ಡಿ ಬೈ ಡಿ ಎಕ್ಸ್ ಆಫ್ ಇ ಟು ದ ಪವರ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಎಕ್ಸ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್.
ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ರೂಟ್ ಎಕ್ಸ್ ಇಸ್ ಈಕ್ವಲ್ ಟು 1/2 ರೂಟ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ 1/x ಇಸ್ ಈಕ್ವಲ್ ಟು ಮೈನಸ್ 1/x ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ 1/x ಇಸ್ ಈಕ್ವಲ್ ಟು ಮೈನಸ್ 1/x ಸ್ಕ್ವೇರ್. ಚೈನ್ ರೂಲಲ್ಲಿ ನೋಡ್ರಿ, ಡಿ ಬೈ ಡಿ ಎಕ್ಸ್ ಆಫ್ ಎಷ್ಟು ಪವರ್ ಆಫ್ ಎನ್ ಅದಕ್ಕೆ ಪವರ್ ಎನ್ನು ಅದಕ್ಕೆ ಪವರ್ ಪಿ ಹಿಂಗೆ ಬಂದುಬಿಡುತ್ತೆ. ಇಲ್ಲಿ ಎಕ್ಸ್ ಸ್ಕ್ವೇರ್ ಅವೆಲ್ಲ ಇರ್ತವೆ. ಎ ಟು ದ ಪವರ್ ಆಫ್ ಎಕ್ಸ್ ಎಷ್ಟು ಟು ದ ಪವರ್ ಆಫ್ ಎನ್ ಇದ್ದರೆ ಎನ್ ಎಷ್ಟು ಟು ದ ಪವರ್ ಆಫ್ ಎನ್ ಮೈನಸ್ 1. ಅದೇ ರೀತಿ ಫಾರ್ಮುಲಾದಲ್ಲಿ ಮಾಡಬೇಕು. ಎನ್ ಇದು ಡಿ ಬೈ ಡಿ ಎಕ್ಸ್ ಆಫ್ ಎಷ್ಟು ಟು ದ ಪವರ್ ಆಫ್ ಎಮ್ಮು ಹೋಲ್ ಟು ದ ಪವರ್ ಆಫ್ ಎಮ್ ಅದಕ್ಕೆ ಹೋಲ್ ಟು ದ ಪವರ್ ಆಫ್ ಪಿ. ಇವಿಷ್ಟು ಒಂದೇ ಟರ್ಮ್. ಅವಾಗ ಏನಾಗುತ್ತೆ ಅಂದರೆ ಇಲ್ಲಿ ಯಾವುದೋ ಟರ್ಮ್ ಇದೆ ಅದಕ್ಕೆ ಪವರ್ ಪಿ. ಅವಾಗ ಪಿ ಎಷ್ಟು ಟು ದ ಪವರ್ ಆಫ್ ಪಿ ಮೈನಸ್ 1. ನೋಡಿರಿ, ಎಷ್ಟು ಟು ದ ಪವರ್ ಆಫ್ ಎನ್ ಈ ಫಾರ್ಮುಲಾ ಏನು, ಎನ್ ಎಷ್ಟು ಟು ದ ಪವರ್ ಆಫ್ ಎನ್ ಮೈನಸ್ 1. ಇಲ್ಲಿ ಪವರ್ ಎನ್ ಇದೆ, ಆ ಎನ್ ಇಲ್ಲಿ ಬರುತ್ತೆ, ಇದಕ್ಕೆ ಎನ್ ಮೈನಸ್ 1 ಆಗುತ್ತೆ. ಈ ಬೇಸ್ ಏನಿದೆಯೋ ಅದೇ ಇರುತ್ತೆ. ಅದೇ ರೀತಿ ಇಲ್ಲಿ ಪವರ್ ಫಸ್ಟೇದು ಪವರ್ ಇಲ್ಲಿಂದ ತೊಗೊಬೇಕು, ಇಲ್ಲಿಂದ ತೊಗೊಬಾರ್ದು. ಫಸ್ಟೇದು ಪವರಿಗೆ ಪಿ ತೊಗೊಬೇಕು. ಪಿ ಇವಿಷ್ಟು ಟರ್ಮು ಅಂದರೆ ಎಷ್ಟು ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಅದಕ್ಕೆ ಪವರ್ ಪಿ ಮೈನಸ್ 1. ನೋಡಿ, ಎನ್ ಎಷ್ಟು ದ ಪವರ್ ಆಫ್ ಎನ್ ಮೈನಸ್ 1 ಫಾರ್ಮುಲಾ. ನೆಕ್ಸ್ಟ್ ಇದು ಮುಗೀತು, ಬಿಟ್ಬಿಡ್ಬೇಕು. ನೆಕ್ಸ್ಟ್ ಇದು ಎನ್ನಿಗೆ ತೊಗೊಬೇಕು. ಈಗ ಎಷ್ಟು ದ ಪವರ್ ಆಫ್ ಎಮ್ ಅನ್ನೋದು ಒಂದು ಟರ್ಮು ಇದು. ಅವಾಗ ಈ ಎನ್ ಇಲ್ಲಿದೆ, ಎನ್ ಎಷ್ಟು ಟು ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಮೈನಸ್ 1. ಎನ್ ಈ ಟರ್ಮು ಟು ದ ಪವರ್ ಆಫ್ ಎನ್ ಮೈನಸ್ 1. ನೋಡಿರಿ, ಎನ್ನಿಗೆ ಪವರ್ ಇದೆ, ಅವಾಗ ಎನ್ನು ಈ ಟರ್ಮು ಪವರ್ ಆಫ್ ಮೈನಸ್ 1. ಅದೇ ರೀತಿ ಎಷ್ಟು ದ ಪವರ್ ಆಫ್ ಎಮ್ ಇದೆ ಫಾರ್ಮುಲಾ ಸೇಮ್ ಇಲ್ಲೇ ಇದೇ ಥರ ಇಂಟು ಎಮ್ ಎಷ್ಟು ದ ಪವರ್ ಆಫ್ ಎಮ್ ಮೈನಸ್ 1 ಫಾರ್ಮುಲಾ. ಈ ರೀತಿ ಬರೀಬೇಕು. ಇದು ಫಾರ್ಮುಲಾ, ಇದು ಚೈನ್ ರೂಲಲ್ಲಿ. ಇದು ನಿಮಗೆ ಫಾರ್ಮುಲಾಗಿಂತ ಹೆಚ್ಚಾಗಿ ಇದನ್ನು ಹೆಂಗೆ ಉಪಯೋಗಿಸ್ಬೇಕು ಅನ್ನೋದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಬರ್ತಾ ಲೆಕ್ಕ ಮಾಡಿದಾಗೆ ಜಾಸ್ತಿ ಮಾಡಬೇಕು. 50 ಲೆಕ್ಕ ಎಲ್ಲ ಮಾಡಿಸ್ತೀವಿ, ಅವಾಗ ಅದು ಸರಿ ಬರುತ್ತೆ. ಎಷ್ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಡಿ ಬೈ ಡಿ ಎಕ್ಸ್ ಆಫ್ ಎಷ್ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಹೋಲ್ ಟು ದ ಪವರ್ ಆಫ್ ಪಿ ಇಸ್ ಈಕ್ವಲ್ ಟು ಪಿ ಎಷ್ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಹೋಲ್ ಟು ದ ಪವರ್ ಆಫ್ ಪಿ ಮೈನಸ್ 1 ಇಂಟು ಎನ್ ಎಷ್ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಎಮ್ ಎಷ್ಟು ದ ಪವರ್ ಆಫ್ ಎಮ್ ಮೈನಸ್ 1 ಫಾರ್ಮುಲಾ. ನೋಡಿ, ಡಿ ಬೈ ಡಿ ಎಕ್ಸ್ ಆಫ್ ಎಷ್ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಹೋಲ್ ಟು ದ ಪವರ್ ಆಫ್ ಪಿ ಈಸ್ ಈಕ್ವಲ್ ಟು ಪಿ ಎಷ್ಟು ದ ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಹೋಲ್ ಟು ದ ಪವರ್ ಆಫ್ ಪಿ ಮೈನಸ್ 1 ಇಂಟು ಎನ್ ಎಷ್ಟು ಪವರ್ ಆಫ್ ಎಮ್ ಹೋಲ್ ಟು ದ ಪವರ್ ಆಫ್ ಎನ್ ಮೈನಸ್ 1 ಇಂಟು ಎಮ್ ಎಷ್ಟು ದ ಪವರ್ ಆಫ್ ಎಮ್ ಮೈನಸ್ 1. ಅದೇ ರೀತಿ ಇವಿಷ್ಟು ಫಾರ್ಮುಲಾ 12 ಫಾರ್ಮುಲಾ ಕ್ಲೀನಾಗಿ ನೋಡ್ಕೊಳ್ರಿ. ಇದ್ರ ಮೇಲೇ ಇವತ್ತೆಲ್ಲ ಬೇಸ್ ಆಗುತ್ತೆ. ಇವೆಲ್ಲ ನಿಮಗೆ ರಿಸಲ್ಟಲ್ಲಿ ಬರುತ್ತೆ. ಈ ಫಾರ್ಮುಲಾ 12 ಫಾರ್ಮುಲಾ ಚೆನ್ನಾಗಿ ನೋಡ್ಕೊಬೇಕು. ಇದಕ್ಕೆ ಗೊತ್ತಾಯ್ತಾ? ಇದಕ್ಕೆ ಇದರದ್ದೆಲ್ಲ ಉಲ್ಟಾ ಪಲ್ಟಾ ಮಾಡೋ ಎಲ್ಲ ಕೇಳ್ತೀವಿ. ನೆಕ್ಸ್ಟ್ ಇದು ನೆಕ್ಸ್ಟ್ ಲಿಮಿಟ್ ಫಾರ್ಮುಲಾ ಬರುತ್ತೆ ಡಿಫ್ರೆನ್ಷಿಯೇಷನಲ್ಲಿ. ಅದು ಲಿಮಿಟ್ ಆಫ್ ಎಫ್ ಎಕ್ಸ್ ಇಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಅಂದರೆ ಏನಂದರೆ ಲಿಮಿಟ್ ಆಫ್ ಎಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಅಂತ ಅರ್ಥ. ಇದನ್ನು ಓದಬೇಕಾದ್ರೆ ಲಿಮಿಟ್ ಆಫ್ ಎಫ್ ಎಕ್ಸ್ ಆ್ಯಸ್ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ಬರೆದು ಆರೋ ಮಾರ್ಕ್ ಹಾಕಿ 0 ಬರೆದ್ರೆ ಎಕ್ಸ್ ಟೆನ್ಸ್ ಟು 0 ಎಕ್ಸ್ ವ್ಯಾಲ್ಯೂ 0ಗೆ ಹೋಗ್ತಾ ಇದೆ ಅಂತ ಅರ್ಥ. ಲಿಮಿಟ್ ಆಫ್ ಎಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಈ ವಿಷ್ಟು ಟರ್ಮನ್ನು ನಾವು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಅಂತ ಕರಿತೀವಿ. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಆಸ್ ಎಕ್ಸ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು 1 ಅಂತ ಅರ್ಥ. ಅದೇ ರೀತಿ ಎಕ್ಸಿನ ವ್ಯಾಲ್ಯೂ ಎಲ್ಲಿದೆ ಅದಕ್ಕೆ 0 ಅದು 0 ಹತ್ತತ್ರ ಹೋಗ್ತಿದೆ ಅಂತ ಅರ್ಥ. ಲಿಮಿಟ್ ಆಫ್ ಎಫ್ ಎಕ್ಸ್ ಆಸ್ ಎಕ್ಸ್ ಟೆನ್ಸ್ ಟು 0 ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಪ್ಲಸ್ ಜಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್. ನೋಡಿರಿ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಪ್ಲಸ್ ಜಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಸಪ್ರೇಟಾಗಿ ಬರೀಬೇಕು ಪ್ಲಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್. 2 ಪ್ಲಸ್ ಇತ್ತು ಅಂದರೆ ಸಪ್ರೇಟಾಗಿ ಮಾಡಬೇಕು. ಇಲ್ಲಿ ಇದು ಮೈನಸ್ ಇತ್ತು ಅಂದರೆ ಸೇಮ್ ಅದೇ ರೀತಿ ಮೈನಸ್. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಮೈನಸ್ ಜಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಮೈನಸ್ ಜಿ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಮೈನಸ್ ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್. ನೋಡ್ರಿ, ಇದು ಪ್ಲಸ್ ಇದೆ ಮೈನಸ್ ಇದೆ, ಸಪ್ರೇಟಾಗಿ 2 ಡಿಫ್ರೆನ್ಷಿಯೇಷನ್ ಬರೀಬೇಕು. ಅದೇ ರೀತಿ ಇಲ್ಲಿ ಇಂಟು ಬಂದುಬಿಡುತ್ತೆ. ಇಂಟು ಬಂದರೆ ಇದಕ್ಕೆ ಸಪ್ರೇಟಾಗಿ ಇಂಟು ಮಾಡಿ ಬರೆಯೋಂಗಿಲ್ಲ, ಇದಕ್ಕೆ ಸಪ್ರೇಟ್ ರೂಲ್ಸ್ ಇದೆ. ಎಫ್ ಎಕ್ಸ್ ಜಿ ಎಕ್ಸ್ ಡಿ ಬೈ ಡಿ ಎಕ್ಸ್ ಎಫ್ ಎಕ್ಸ್ ಇಂಟು ಜಿ ಎಕ್ಸ್ ಈಸ್ ಈಕ್ವಲ್ ಟು ಎಫ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್ ಪ್ಲಸ್ ಜಿ ಎಕ್ಸ್ ಇಂಟು ಎಫ್ ಎಕ್ಸ್ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್. ನೋಡಿ, ಫಾರ್ಮುಲಾ ಎಫ್ ಎಕ್ಸ್ ಇಂಟು ಜಿ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಅನ್ಬೇಕಾದ್ರೆ ಫಸ್ಟಿಗೆ ಎಫ್ ಎಕ್ಸ್ ಬರೀಬೇಕು, ಆಮೇಲೆ ಇಂಟು ಬರೀಬೇಕು, ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್ ಅಂತ ಬರೀಬೇಕು, ಆಮೇಲೆ ಪ್ಲಸ್ ಬರೀಬೇಕು, ಜಿ ಎಕ್ಸ್ ಬರೀಬೇಕು, ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಬರೀಬೇಕು.
ಇದಕ್ಕೆ ಫಾರ್ಮುಲಾ ಶಾರ್ಟ್ ಫಾರ್ಮುಲಾ ಒಂದಿದೆ, ಅದೇ ಇದು 17ನೇದು. ನೀವು ಇದನ್ನು ಕಲಿತಿದ್ರು ಪರವಾಗಿಲ್ಲ, ಇದನ್ನಂತೂ ಕಲಿಬೇಕು, ಇದು ಈಸಿ ಇದೆ. ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಇಸ್ ಈಕ್ವಲ್ ಟು ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್ ಅಷ್ಟೇ ನೋಡಿರಿ. ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಅಂತ ಬರ್ಕೊಬೇಕು. ಯುಗೆ ಒಂದ್ಸರಿ ಯು ಹಾಗೆ ಇಡಬೇಕು, ವಿ ಡ್ಯಾಶ್ ಹಂಗೆ ಇಡಬೇಕು. ಅದೇ ರೀತಿ ಮತ್ತು ವಿ ಹಾಗೆ ಇಡಬೇಕು, ಯು ಡ್ಯಾಶ್ ಹಾಗೆ ಇಡಬೇಕು. ಅದಕ್ಕೆ ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಇಸ್ ಈಕ್ವಲ್ ಟು ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್. ಡಿ ಬೈ ಡಿ ಎಕ್ಸ್ ಆಫ್ ಯು ವಿ ಇಸ್ ಈಕ್ವಲ್ ಟು ಯು ವಿ ಡ್ಯಾಶ್ ಪ್ಲಸ್ ವಿ ಯು ಡ್ಯಾಶ್. ಅದೇ ರೀತಿ ಇನ್ನೊಂದು ಫಾರ್ಮುಲಾ, ಇದನ್ನೇ ಈ ರೀತಿ ಶಾರ್ಟ್ ಫಾರ್ಮುಲಾ ಬರೆದಿದೆ. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಬೈ ಜಿ ಎಸ್ ಡಿವೈಡೆಡ್ ಬೈ ಫಾರ್ಮುಲಾ, ಇದು ಇಂಟು ಇದು ಡಿವೈಡೆಡ್ ಬೈ. ಇದು ಹೆಂಗಂದರೆ ಜಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಮೈನಸ್ ಎಫ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್ ಬೈ ಜಿ ಎಕ್ಸ್ ಹೋಲ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಬೈ ಜಿ ಎಕ್ಸ್ ಈಸ್ ಈಕ್ವಲ್ ಟು ಜಿ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಎಕ್ಸ್ ಮೈನಸ್ ಎಫ್ ಎಕ್ಸ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ ಜಿ ಎಕ್ಸ್ ಬೈ ಜಿ ಎಕ್ಸ್ ಹೋಲ್ ಸ್ಕ್ವೇರ್. ಇದನ್ನೇ ಶಾರ್ಟ್ ಫಾರ್ಮುಲಾ ಬರೆದಿದೆ. ಇಲ್ಲಿ ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ, ಯು ಬೈ ವಿ ಅಂದ್ರೇನು ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಬೈ ವಿ ಸ್ಕ್ವೇರ್ ಅಂತ ಅರ್ಥ. ಇದು ಭಾಳ ಈಸಿ, ಈ ಫಾರ್ಮುಲಾ ಕಲೀರಿ. ಇದು ಮತ್ತು ಇದು ಇದರಲ್ಲಿ 17ನೇದು ಆಮೇಲೆ 19ನೇದು ಎರಡು ಫಾರ್ಮುಲಾ ಇದರಲ್ಲಿ ಕಲಿಬೇಕು. ಈಗ ನಿಮಗೆ ಕಲಿತಾಗ ಈಸಿ ಆಗುತ್ತೆ, ಅದು ಇದು ಕಲೀಲೇಬೇಕು. ಇದ್ರ ಹಿಂದಿನ ಇದನ್ನು ಬಿಟ್ಟರೂ ಪರವಾಗಿಲ್ಲ. 16 ಮತ್ತು 18 ನಿಮಗೆ ಜಸ್ಟ್ ಗೊತ್ತಾಗಲಿ ಅಂತ, ಆದರೆ ಇದು ಫಾರ್ಮುಲಾ ಕರೆಕ್ಟಾಗಿ ನಿಮ್ಮ ಲೆಕ್ಕದಲ್ಲೆಲ್ಲ ಇದನ್ನೇ ಉಪಯೋಗಿಸೋದು. ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಇಸ್ ಈಕ್ವಲ್ ಟು ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಬೈ ವಿ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಯು ಬೈ ವಿ ಇಸ್ ಈಕ್ವಲ್ ಟು ವಿ ಯು ಡ್ಯಾಶ್ ಮೈನಸ್ ಯು ವಿ ಡ್ಯಾಶ್ ಬೈ ವಿ ಸ್ಕ್ವೇರ್. ಸೊ ಇಷ್ಟು ಫಾರ್ಮುಲಾ 19 ಕಲಿಬೇಕು. ಹೌದು. ನೆಕ್ಸ್ಟು ಡಿಫ್ರೆನ್ಷಿಯೇಷನ್ ಆಫ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಫಾರ್ಮುಲಾ. ಈ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಸೈನು, ಕಾಸು, ಟ್ಯಾನು, ಕಾಟು, ಸೀಕೆಂಟು, ಕೋಸಿಕೆಂಟ್ ಇವಿಷ್ಟು ಫಾರ್ಮುಲಾ ಕಂಡುಹಿಡಬೇಕು. ಫಾರ್ಮುಲಾ ಅಂದರೆ ಏನು? ಸೈನ್ ಇನ್ನೊಂದ್ಸರಿ ಕಂಡುಹಿಡಬೇಕು. ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರುತ್ತೆ, ಸೈನ್ ಇನ್ವರ್ಸ್ ಎಕ್ಸ್ ಫಾರ್ಮುಲಾ. ಆಮೇಲೆ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಫಾರ್ಮುಲಾ. ಈ 3 ಸೆಟ್ ಅದು. ಈ ಸೈನ್ ಇನ್ ಫಾರ್ಮುಲಾಗೆ ಇದು 3 ಜೊತೆಗೆ ಬರುತ್ತೆ, ಅದಾಯ್ತಾ? ಅದನ್ನು ಕಲಿಬೇಕು. ಹಾಗೆ ಇವು 6 ಸೆಟ್. ಇದು ಈ 6 ಸೆಟ್ಟನ್ನು ಕಲ್ತ್ಬಿಟ್ರೆ ಇದಿರುತ್ತೆ. ಒಂದು ಕಲ್ತ್ರೆ ಇದನ್ನೆಲ್ಲ ಈಸಿ ಇರುತ್ತೆ. ಹಾಗೆ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ನೋಡಿ, ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಹೀಗೆ ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ ಎಕ್ಸ್ ಇಂಟು ಕಾಟ್ ಎಕ್ಸ್. ಇಷ್ಟು ಫಾರ್ಮುಲಾ ಇದೆ. ಇದು ಫಾರ್ಮುಲಾ ಇವಿಷ್ಟು ಈ ಸೆಟ್ಟಿಂದ ಇಲ್ಲಿವರೆಗೆ ಈ ಕಾಲಮಲ್ಲಿ ಇರೋದು ಫಸ್ಟ್ ಪಿ ಯು ಸಿ ಬರುತ್ತೆ, ಈ 2 ಕಾಲಮ್ ಏರಿಯಾ ಇರೋದು ಸೆಕೆಂಡ್ ಪಿ ಯು ಸಿಗೆ ಬರುತ್ತೆ. ಹೌದಾಯ್ತಾ? ಅದಕ್ಕೆ ಹಂಗೆ ನೀವು ಇವಿಷ್ಟು ಟೋಟಲ್ಲ ಬರೀಬೇಕು. ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ ಎರಡಕ್ಕೂ ಸೇರಿಸೇ ಬರೆದಿದ್ದೀನಿ. ಯಾಕಂದರೆ ಫಸ್ಟ್ ಪಿ ಯು ಸಿ ಹೇಗಿದ್ರೆ ಪಾಸ್ ಆಗ್ಬಿಡ್ತೀರಾ ನೀವೇ. ಇದೆಲ್ಲ ಎಲ್ಲ ಕ್ಲಾಸ್ ಎಕ್ಸಾಮು. ಸೆಕೆಂಡ್ ಪಿ ಯು ಸಿಲಿ ನಿಮಗೆ ಹೈ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತ ಈ ಫಸ್ಟ್ ಪಿ ಯು ಸಿ, ಸೆಕೆಂಡ್ ಪಿ ಯು ಸಿ 2 ಫಾರ್ಮುಲಾನು ಟ್ರಿಗ್ನೋಮೆಟ್ರಿ ಸೇರಿಸಿ ಬರ್ಸಿದ್ದೀನಿ. ಯಾಕಂದರೆ ಇವಷ್ಟನ್ನು ಬಂದೇ ಬರುತ್ತೆ. ಯೂಸರ್ ಫಾರ್ಮುಲಾ ಯಾವಾಗಲೂ ಹೆಚ್ಚು ಯೂಸ್ ಆಗ್ತಿರುತ್ತೆ. ಹೀಗೆ ಅಂದರೆ ಇನ್ನೊಂದ್ಸರಿ ಹೋಗ್ತೀನಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ ಸ್ಕ್ವೇರ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಸೀಕೆಂಟ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ ಎಕ್ಸ್ ಕಾಟ್ ಎಕ್ಸ್. ಹಾಗೆ ಇಷ್ಟನ್ನು ಬರೆಯಬೇಕು. ನೆಕ್ಸ್ಟ್ ಸೈನ್ ಇನ್ವರ್ಸ್ ಎಕ್ಸ್, ಇದ್ರದ್ದು ಫಾರ್ಮುಲಾ ನೋಡಿರಿ. ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್. ಅದೇ ರೀತಿ ಬರೀ ಅದೇ ರೀತಿ ಇನ್ವರ್ಸ್ ಫಾರ್ಮುಲಾ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಅಂತ ಬರುತ್ತೆ. ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1/1/1 ಮೈನಸ್ ಎಕ್ಸ್ ಸ್ಕ್ವೇರ್ √1/√1 ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1/√1 ಮೈನಸ್ ಎಕ್ಸ್ ಸ್ಕ್ವೇರ್. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಅಂತ ಬರುತ್ತೆ ಫಾರ್ಮುಲಾ. ಇದು ಇಂಪಾರ್ಟೆಂಟ್. ಇದು ಈಸ್ ಈಕ್ವಲ್ ಟು 1/√a² ಮೈನಸ್ ಎಕ್ಸ್ ಸ್ಕ್ವೇರ್. ಇವೆರಡು ಒಂದೇ ಥರ ಇದೆ ಫಾರ್ಮುಲಾ. ನೋಡ್ರಿ ಇಲ್ಲಿ √1 ಮೈನಸ್ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಬೈ ಎ ಅಂತ ಬಂದಿದೆ. ಹಾಗಾಗಿ √1a² ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಬಂದಿದೆ. ಅದನ್ನು ನೋಡ್ಕೊಳ್ರಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1/√1 ಮೈನಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು 1/√a² ಮೈನಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು -1/√1 ಮೈನಸ್ ಎಕ್ಸ್ ಸ್ಕ್ವೇರ್.
ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ 1 ಬೈ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ 1 ಬೈ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಅದೇ ರೀತಿ ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಅದೇ ರೀತಿ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿರಿ ಎಕ್ಸ್ ಜಾಗದಲ್ಲಿ ಎಕ್ಸ್ ಬೈ ಎ ಇದೆ ಇಲ್ಲಿ, ಅದಕ್ಕೆ ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನೋಡಿರಿ ಇವೆರಡಕ್ಕೂ ಸೇಮ್ ಒಂದೇ ಥರ ಇದೆ. ಎಕ್ಸ್ ಬದಲಿ ಎಕ್ಸ್ ಬೈ ಎ ಬಂದಿದೆ, ಇಲ್ಲಿ ಒಂದು ಜಾಗದಲ್ಲಿ ಎ ಬಂದಿದೆ. ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಕಾಟ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ನೆಕ್ಸ್ಟ್ ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಎ ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಸೀಕೆಂಟ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಎ ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಡಿ ಬೈ ಡಿ ಎಕ್ಸ್ ಆಫ್ ಕೋಸಿಕೆಂಟ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು ಮೈನಸ್ ಎ ಬೈ ಎಕ್ಸ್ ರೂಟ್ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇಷ್ಟು ಫಾರ್ಮುಲಾ ಕಲಿಬೇಕು. ನೀವು ಈ ಫಾರ್ಮುಲಾ ಕಲಿಬೇಕಾರೆ ಫಸ್ಟಿಗೆ ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಎಕ್ಸ್ ಬರೀರಿ ಈಸ್ ಈಕ್ವಲ್ ಟು ಕಾಸ್ ಎಕ್ಸು, ಅದನ್ನು ಹಾಗೇ ಮುಂದುವರ್ಸ್ರಿ. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಈಸ್ ಈಕ್ವಲ್ ಟು 1 ಬೈ ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಡಿ ಬೈ ಡಿ ಎಕ್ಸ್ ಆಫ್ ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಈಸ್ ಈಕ್ವಲ್ ಟು 1 ಬೈ ರೂಟ್ ಎ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದೇ ರೀತಿ ಫಾರ್ಮುಲಾ ಒಂದೊಂದೇ ಲೈನ್ ಫಾರ್ಮುಲಾನ 5 ಸತಿ ಬರೀರಿ. ಅವಾಗ ನಿಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ, ಯಾವ ಫಾರ್ಮುಲಾ ಬೇಕಾದ್ರೂ ಕ್ಲೀನಾಗಿ ಬರಿಬೋದು. ಅದು ಈಸಿ ಮೆಥಡ್. ಇವಿಷ್ಟು ಫಾರ್ಮುಲಾ ಕಲಿತ್ರೆ ನಿಮಗೆ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಎರಡೂ ಭಾಳ ಈಸಿ. ನಿಮಗೆ ಸೆಕೆಂಡ್ ಪಿ ಯು ಸಿಲಿ ಮಾತ್ರ ಹೈ ಸ್ಕೋರ್ ಮಾಡ್ತೀರಾ ಇಂಟಿಗ್ರೇಷನ್ ಡಿಫ್ರೆನ್ಷಿಯೇಷನಲ್ಲಿ. ಸೊ ಹಂಗಾಗಿ ಇದನ್ನು ಇಷ್ಟನ್ನು ಕ್ಲೀನಾಗಿ ಬರೀಬೇಕು. ಹೌದಾಯ್ತಾ? ಇದನ್ನು ನೋಡ್ಕೊಂಡು ಅಷ್ಟೇ ನೋಡ್ಕೊಳ್ಳೋದಾಗ ಸರಿ ರಫಲ್ಲೇ ಬರೀರಿ. ರಫಲ್ಲಿ ಒಂದ್ಸರಿ ಎಲ್ಲ ಬರೀರಿ, ನೋಟ್ಸಲ್ಲಿ ಒಂದ್ಸರಿ ಬರೀರಿ, ಆಮೇಲೆ ರಫಲ್ಲೇ ನೋಡ್ಕೊಳ್ಳೋದೇ ಇದ್ದಂಗೆ 5 ಸತಿ ಬರೀರಿ. ಅವಾಗ ನಿಮಗೆ ಯಾವುದು ಮಧ್ಯದಲ್ಲಿ ಏನೇ ನಿದ್ದೆಗಣ್ಣಲ್ಲಿದ್ರೂ ಸತ ಹೇಳಬೇಕು, ಕೇಳಿದ್ರೂ ಹೇಳೋಂಗಿರ್ಬೇಕು. ಅಷ್ಟು ಚೆನ್ನಾಗಿ ಬರೀರಿ. ಓಕೆ, ಬೆಸ್ಟ್ ಆಫ್ ಲಕ್.